ಕೇಂದ್ರ ಸರ್ಕಾರದಿಂದ ಟೆಲಿಕಾಂ ಮತ್ತು ಮೊಬೈಲ್ ಕಂಪನಿಗಳಲ್ಲಿ ಬದಲಾವಣೆಗಳು. ಈ ಒಂದು ಬದಲಾವಣೆಗಳಿಂದ ಮೊಬೈಲ್ನಲ್ಲಿ ಯೂಸ್ ಆಗ್ತಿರುವಂತ ಮೆಸೆಂಜರ್ ಯೂಸ್ ಮಾಡ್ತಾ ಇರುವಂತ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆ ಆಗುತ್ತೆ, ಇದರಿಂದ ಇದು ಸಾರ್ವಜನಿಕರಿಗೆ ಸೇಫ್ಟಿನಾ, ಇವೆಲ್ಲ ಯಾರೆಲ್ಲ ಯೂಸ್ ಮಾಡ್ತಿರೋ ಅವ್ರಿಗೆ ಇದೆಲ್ಲ ಸೇಫ್ಟಿನಾ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಯೋಣ. ಈಗಿನ ಸಾರ್ವಜನಿಕರು ಊಟ ಬಿಡ್ತಾರೆ, ಆದ್ರೆ ವಾಟ್ಸಪ್ ಯೂಸ್ ಮಾಡೋದು ಬಿಡಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ಮುಂದೆ ಯಾವ ಮೊಬೈಲ್ನಲ್ಲಿ ನೀವು ನಿಮ್ಮ ಸಿಮ್ ಅನ್ನ ಹಾಕಿಬಿಟ್ಟು ಉಪಯೋಗ ಮಾಡ್ತೀರೋ ಅದೇ ಮೊಬೈಲ್ನಲ್ಲಿ ನಿಮ್ಮ ಸಿಮ್ಮು ಇರಬೇಕು, ವಾಟ್ಸಪ್ ಲಾಗಿನ್ ಆಗುತ್ತೆ, ಉಪಯೋಗ ಮಾಡಬಹುದು. ಇದರಲ್ಲಿ ಏನು ವಿಶೇಷತೆ ಅಂದ್ರೆ, ಸದ್ಯದಲ್ಲಿ ಇರುವಂತ ಉಪಯೋಗದ ಬಗ್ಗೆ ಮತ್ತು ಮುಂಬರುವ 90 ದಿನಗಳಲ್ಲಿ ವಾಟ್ಸಪ್ಗಳಲ್ಲಿ ಆಗುವ ಒಂದು ಬದಲಾವಣೆಗಳು, ಮೊಬೈಲ್ನಲ್ಲಿ ಆಗುವಂತ ಒಂದು ಬದಲಾವಣೆಗಳ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡುವ ಎಲ್ಲಾ ಮಾಹಿತಿ ವಿಡಿಯೋಗಳು ಇದೇ ತರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸರ್ಕಾರದಿಂದ ಬಂತು ಮತ್ತೊಂದು ವಾಟ್ಸಪ್ ಉಪಯೋಗ ಮಾಡೋರಿಗೆ ಸಮಸ್ಯೆ. ಅದೇನು ಅಂದ್ರೆ, ಈಗ ಸದ್ಯದಲ್ಲಿ ಉಪಯೋಗ ಮಾಡೋದ್ರ ಬಗ್ಗೆ ತಿಳಿಯೋಣ. ಇವಾಗ ನೀವು ನಿಮ್ಮ ಮೊಬೈಲ್ ನಲ್ಲಿ ಸಿಮ್ ಹಾಕಿರ್ತೀರಾ, ಜೊತೆಗೆ ವಾಟ್ಸಪ್ ಕೂಡ ಇನ್ಸ್ಟಾಲ್ ಮಾಡಿರ್ತೀರಾ. ಇನ್ಸ್ಟಾಲ್ ಮಾಡಿಬಿಟ್ಟು OTP ಮುಖಾಂತರ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ನಲ್ಲಿ ಇರುವಂತ ಸಿಮ್ ಅನ್ನ ತೆಗೆದು ಮತ್ತೆ ನೀವು ಬೇರೆ ಮೊಬೈಲ್ ನಲ್ಲಿ ಹಾಕ್ಬಿಟ್ಟು ಅಲ್ಲಿ ಕೂಡ ಯೂಸ್ ಮಾಡ್ಲಿಕ್ಕೆ ವಾಟ್ಸಪ್ ವೆಬ್ ಮುಖಾಂತರ ಸಾಧ್ಯ ಅಷ್ಟೇ. ಎರಡು ಮೊಬೈಲ್ ನಲ್ಲಿ OTP ಮುಖಾಂತರ ನೀವು ಲಾಗಿನ್ ಮಾಡ್ಲಿಕ್ಕೆ ಆಗೋದಲ್ಲ. ಒಂದು ಮೊಬೈಲ್ ನಲ್ಲಿ ನೀವು OTP ಮುಖಾಂತರ ಲಾಗಿನ್ ಆಗಬೇಕು, ಇನ್ನೊಂದು ಮೊಬೈಲ್ ನಲ್ಲಿ ವೆಬ್ ವಾಟ್ಸಪ್ ಮುಖಾಂತರ ಲಾಗಿನ್ ಆಗ್ಬೋದು. ಮೊಬೈಲ್ ಅಷ್ಟೇ ಅಲ್ಲ, ನೀವು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಮತ್ತೆ ಟ್ಯಾಬ್ ನಲ್ಲಿ ಕೂಡ ನೀವು ವೆಬ್ ವಾಟ್ಸಪ್ ಮುಖಾಂತರ ಲಾಗಿನ್ ಆಗ್ಬೋದು. ಆದ್ರೆ ಒಂದು ಮೊಬೈಲ್ ನಲ್ಲಿ OTP ಮುಖಾಂತರ ಮಾತ್ರ ಲಾಗಿನ್ ಆಗ್ಲಿಕ್ಕೆ ಆಗುತ್ತೆ ಇವಾಗ ಸದ್ಯದಲ್ಲಿ ಇರುವಂತದ್ದು. ಸೊ ಇದು ವಾಟ್ಸಪ್ ಅನ್ನ ಉಪಯೋಗ ಮಾಡಬೇಕು ಮಲ್ಟಿಪಲ್ ಡಿವೈಸ್ ನಲ್ಲಿ ಅಂತಂದ್ರೆ ನಿಮ್ಗೆ ಸಿಮ್ ಹಾಕ್ಬೇಕು ಅನ್ನೋ ಒಂದು ಅವಶ್ಯಕತೆನೇ ಇದ್ದಿದ್ದಿಲ್ಲ. OTP ಮುಖಾಂತರ ಆದ ನಂತರ ನೀವು ವೆಬ್ ವಾಟ್ಸಪ್ ಮುಖಾಂತರ ಲಾಗಿನ್ ಆಗ್ಬೋದಿತ್ತು. ಆದ್ರೆ ನೀವು OTP ಮುಖಾಂತರ ನೀವು ವಾಟ್ಸಪ್ನಾಗೆ ಲಾಗಿನ್ ಆಗಿಬಿಟ್ಟು ಆಮೇಲೆ ಬೇರೆ ಮೊಬೈಲಿಗೆ ನಿಮ್ಮ ಸಿಮ್ ಅನ್ನ ತೆಗೆದು ಹಾಕಿದ್ರು ಕೂಡ ವರ್ಕ್ ಆಗ್ತಾ ಇತ್ತು ವಾಟ್ಸಪ್. ಇದರಿಂದಾಗಿ ವಂಚನೆಕೋರರು ಅಥವಾ ಸ್ಕ್ಯಾಮರ್ಸ್ ಕೂಡ ಟಾರ್ಗೆಟ್ ಮಾಡಿದ್ದು ಮೆಸೆಂಜರ್ ಮೇಲೆ. ಯಾರಾದ್ರೂ ಸಿಮ್ಮು ಅಥವಾ ಮೊಬೈಲ್ ಕಳೆದು ಹೋದ್ಮೇಲೆ ಆ ಸಿಮ್ಮನ್ನು ಬ್ಲಾಕ್ ಮಾಡ್ದೇನೆ ಹಾಗೆ ಬಿಟ್ಬಿಟ್ರೆ ಆ ಒಂದು ಸಿಮ್ಮು ಚಾಲ್ತಿಯಲ್ಲಿ ಇರ್ತಾ ಇತ್ತು. ಸೊ ಆ ಒಂದು ಚಾಲ್ತಿಯಲ್ಲಿ ಇರುವಂತ ಸಿಮ್ ಅನ್ನ ತಮ್ಮ ಮೊಬೈಲಿಗೆ ಹಾಕೊಂಡ್ಬಿಟ್ಟು ವಾಟ್ಸಪ್ ಲಾಗಿನ್ ಮಾಡಿಬಿಟ್ಟು ವಾಟ್ಸಪ್ ನಲ್ಲಿ ಮಿಸ್ಯೂಸ್ ಅನ್ನ ಮಾಡ್ತಾ ಇದ್ರು. ವಂಚನೆಕೋರರು ಈ ಒಂದು ಸಮಸ್ಯೆಯನ್ನ ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದ್ದು. ಈ ಕುರಿತು ಇನ್ಮುಂದೆ ಯಾವುದೇ ಬ್ರ್ಯಾಂಡ್ ಅಥವಾ ಯಾವುದೇ ಕಂಪನಿಯ ಮೊಬೈಲ್ ಖರೀದಿ ಮಾಡಿದ್ರು ಆ ಮೊಬೈಲ್ ಅಲ್ಲಿ ಮುಂದಿನ 90 ದಿನಗಳ ಒಳಗಡೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶದ ಪ್ರಕಾರ ಸಂಚಾರ ಸಾಥಿ ಅನ್ನೋ ಒಂದು ಅಪ್ಲಿಕೇಶನ್ ಕಡ್ಡಾಯವಾಗಿ ಕಂಪನಿಯಿಂದ ಪ್ರೀ ಇನ್ಸ್ಟಾಲ್ ಆಗಿರುತ್ತೆ. ಅಂದ್ರೆ ಮೊಬೈಲ್ ಕಂಪನಿಯು ಮೊಬೈಲ್ ರೆಡಿ ಮಾಡ್ತಾ ಇರ್ತಾರಲ್ವಾ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರಲ್ವಾ, ಆವಾಗಲೇ ಕಂಪನಿಯ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡೋದ್ರ ಜೊತೆಗೆ ಸಂಚಾರ ಸಾಥಿ ಅನ್ನೋ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಅದನ್ನ ನಿಮ್ಗೆ ಬೇಡ ಅಂತಂದ್ರೂ ಕೂಡ ಡಿಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ವಂಚನೆಕೋರರನ್ನ ಕಡಿವಾಣ ಹಾಕ್ಲಿಕ್ಕೆ ತುಸು ಸಾಧ್ಯ. ಸೊ ನೋಡಿ ವೀಕ್ಷಕರೇ, ಎಷ್ಟೇ ನಾವು ಪ್ರಿಕಾಕ್ಷನ್ ತಗೊಳ್ತೀವಿ ಅಂತಂದ್ರೂ ಕೂಡ ಇಂಥ ಸ್ಕ್ಯಾಮರ್ಸ್ ಇಂದ ತುಸು ಮಟ್ಟಿಗೆ ಅಷ್ಟೇ ಬದಲಾವಣೆ ಮಾಡ್ಬೋದು, ಕಡಿಮೆ ಮಾಡ್ಕೋಬಹುದು. ಸೊ ನಾವು ಸರ್ಕಾರ ಹೇಗೆ ಚೇಂಜಸ್ ಮಾಡುತ್ತೋ ಇಂಥ ವಿಷಯಗಳಲ್ಲಿ ಸೊ ಅವರು ಕೂಡ ಎಚ್ಚೆತ್ಕೊಳ್ತಾರೆ. ಹಾಗಿದ್ರೆ ವಾಟ್ಸಪ್ ಉಪಯೋಗ ಮಾಡೋರಿಗೆ ಇನ್ನೂ ಸರಳ ಆಯಿತು ಅಂತ ಅಲ್ಲ, ಇದರಲ್ಲಿ ಬದಲಾವಣೆ ಕೂಡ ಇದೆ. ನೀವು ನಿಮ್ಮ ಮೊಬೈಲ್ ನಲ್ಲಿ ವಾಟ್ಸಪ್ OTP ಮುಖಾಂತರ ಲಾಗಿನ್ ಆಗಿ ನಂತರ ಸಿಮ್ ತೆಗೆದ್ರೆ ಡೈರೆಕ್ಟ್ ಆಗಿ ಲಾಗೌಟ್ ಆಗುತ್ತೆ, ತಿಳಿತಾ? ಇನ್ನ ಮುಂದೆ ಬರುವ 90 ದಿನಗಳಲ್ಲಿ ಮೊಬೈಲ್ ನಲ್ಲಿಯೂ ಕೂಡ ಅಥವಾ ನೀವು ಉಪಯೋಗ ಮಾಡ್ತಾ ಇರುವಂತ ಮೊಬೈಲ್ ನಲ್ಲಿ ಸಿಮ್ ಇರುತ್ತೆ, ವಾಟ್ಸಪ್ ಇನ್ಸ್ಟಾಲ್ ಮಾಡಿರ್ತೀರಾ OTP ಮುಖಾಂತರ. ಸೊ ನೀವು ಲಾಗಿನ್ ಆಗಿ ಉಪಯೋಗ ಮಾಡ್ತಾ ಇದ್ರೆ ಪರವಾಗಿಲ್ಲ. ಒಂದು ವೇಳೆ ನೀವೇನಾದ್ರೂ ಆ ಒಂದು ಸಿಮ್ ಅನ್ನ ಮೊಬೈಲ್ ನಿಂದ ತೆಗೆದ್ರೆ ಇದು ಡೈರೆಕ್ಟ್ ಆಗಿ ಲಾಗೌಟ್ ಆಗಿಬಿಡುತ್ತೆ. ಸೊ ಇವಾಗ ಸದ್ಯದಲ್ಲಿ ನೀವು ಸಿಮ್ ಅನ್ನ ತೆಗೆದ್ರೆ ಲಾಗೌಟ್ ಆಗೋದಿಲ್ಲ. ಮುಂಬರುವ 90 ದಿನಗಳಲ್ಲಿ ಈ ಒಂದು ಬದಲಾವಣೆ ಆಗುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲ್ ವಾಟ್ಸಪ್ ಅನ್ನು ವೆಬ್ ವಾಟ್ಸಪ್ ಮುಖಾಂತರ ಉಪಯೋಗ ಮಾಡ್ತಾ ಇದ್ರೆ ಮೊದಲು ನೀವು ಖುದ್ದಾಗಿ ಲಾಗೌಟ್ ಮಾಡಿದ್ರೆ ಮಾತ್ರ ಲಾಗೌಟ್ ಆಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಬರುವ 90 ದಿನಗಳ ನಂತರ ಅಥವಾ 90 ದಿನಗಳ ಒಳಗಡೆ ಮೊಬೈಲ್ ನಲ್ಲಿ ಆಗುವಂತ ಒಂದು ಬದಲಾವಣೆಗಳು ಅಥವಾ ವಾಟ್ಸಪ್ ನಲ್ಲಿ ಟೆಲಿಕಾಂ ನಿಂದ ಆಗ್ತಾ ಇರುವಂತಹ ಬದಲಾವಣೆಗಳು ಅಥವಾ ಮೊಬೈಲ್ಗಳಲ್ಲಿ ಆಗ್ತಾ ಇರುವಂತಹ ಒಂದು ಬದಲಾವಣೆಗಳಿಂದಾಗಿ
ವೆಬ್ ವಾಟ್ಸಪ್ ಮುಖಾಂತರ ಮಲ್ಟಿ ಡಿವೈಸ್ನಲ್ಲಿ ನೀವು ಲಾಗಿನ್ ಆಗ್ಬೋದಿತ್ತು. ಆದರೆ ಲಾಗಿನ್ ಆದರೂ ಕೂಡ ಇನ್ನು ಮುಂದೆ ಲಾಗಿನ್ ಆದ 6 ಗಂಟೆಗಳ ನಂತರ ಆಟೋಮೆಟಿಕ್ಲಿ ಲಾಗೌಟ್ ಆಗುತ್ತೆ. ಸೊ ನೀವು ಉಪಯೋಗ ಮಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ನೀವು 1 ಗಂಟೆ ಉಪಯೋಗ ಮಾಡಿದ್ರಿ, 2 ಗಂಟೆ ಉಪಯೋಗ ಮಾಡಿದ್ರಿ, ಉಪಯೋಗ ಮಾಡಿ ಬಿಟ್ಟ 6 ಗಂಟೆಗಳ ನಂತರ ಆಟೋಮೆಟಿಕ್ಲಿ ಲಾಗೌಟ್ ಆಗುತ್ತೆ. ಸೊ ಅದು ಆಟೋಮೆಟಿಕ್ಲಿ ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ ನಂತರ ಟೆಲಿಕಾಂನಿಂದ ಬಂದಿರುವಂಥ ಒಂದು ಆದೇಶದ ಪ್ರಕಾರ ಈ ಒಂದು ಬದಲಾವಣೆಗಳು ಆಗ್ತಾ ಇದ್ದಾವೆ. ವೀಕ್ಷಕರೇ, ಈ ಬದಲಾವಣೆಗಳು ನಿಮಗೆ ಉಪಯೋಗ ಆಗುತ್ತಾ ಅಥವಾ ಸೇಫ್ಟಿನಾ ಅಥವಾ ಇದರಿಂದ ಆಗ್ತಾ ಇರುವಂಥ ಏನಾದರೂ ಒಂದು ಸಮಸ್ಯೆಯನ್ನು ನೀವು ತಿಳ್ಕೊಳ್ಳಿ. ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದು ಸರ್ಕಾರಕ್ಕೆ ಮುಟ್ಟುತ್ತೆ. ಇದು ಸೋಷಿಯಲ್ ಮೀಡಿಯಾಗಳಿಂದ ಮಾತ್ರ ನಿಮ್ಮ ಒಂದು ಒಪಿನಿಯನ್ ಅನ್ನು ತಿಳಿಸಲಿಕ್ಕೆ ಸಾಧ್ಯ. ಸೊ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.